ಆತ್ಮೀಯ ವಿದ್ಯಾರ್ಥಿಗಳೇ, ಪರಿಶ್ರಮ ನವೋದಯ ತರಬೇತಿ ಕೇಂದ್ರ ಗೋಕಾಕ್ ಇವರ ವತಿಯಿಂದ ನಿಮಗೆ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತಾ ಇವತ್ತಿನ ದಿನ ಇಂಗ್ಲಿಷ್ ವಿಷಯದ ಒಂದು ಸಂಭವನೀಯ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡುವಂತಹ ಸಮಯ. ಅದಕ್ಕಿಂತ ಮೊದಲು ನಿಮಗೆ ಬೇಸಿಗೆ ನಮ್ಮ ಪರಿಶ್ರಮ ನವೋದಯ ತರಬೇತಿ ಕೇಂದ್ರದ ಬೇಸಿಗೆ ಶಿಬಿರದ ಪ್ರವೇಶಗಳು ಪ್ರಾರಂಭವಾಗಿದ್ದು, ಯಾರಿಗೆ ಇಂಟ್ರೆಸ್ಟ್ ಇದೆಯಾ ಅವರು ಬಂದು ಅಡ್ಮಿಷನ್ ಮಾಡಬಹುದು. ಅದೇ ರೀತಿ ನಮ್ಮ ಒಂದು ಪರಿಶ್ರಮ ನವೋದಯ ತರಬೇತಿ ಕೇಂದ್ರದ ವತಿಯಿಂದ ಟ್ಯಾಲೆಂಟ್ ಪರೀಕ್ಷೆ ಎಂದ ಒಂದು ಪರೀಕ್ಷೆಯನ್ನ ಕಂಡಕ್ಟ್ ಮಾಡ್ತಿದ್ದೀವಿ. ಆ ಪರೀಕ್ಷೆಯಲ್ಲಿ ಭಾಗವಹಿಸಿ ಉಚಿತ ಪ್ರವೇಶವನ್ನ ನೀವು ಪಡೆಯಬಹುದು. ನೆಕ್ಸ್ಟ್, ಮುರಾರ್ಜಿ, ನವೋದಯ ಮುಂತಾದ ಪರೀಕ್ಷೆಗಳಿಗೆ ನೀವು ಈ ಒಂದು ಪರೀಕ್ಷೆಯಲ್ಲಿ ಟ್ಯಾಲೆಂಟ್ ಪರೀಕ್ಷೆಯಲ್ಲಿ ಪಾಸ್ ಆದ್ರಿ ಅಂತಂದ್ರ ನೀವು ಮುರಾರ್ಜಿ, ನವೋದಯ ಎಲ್ಲ ಪರೀಕ್ಷೆಗಳಿಗೆ ನಿಮಗೆ ಉಚಿತವಾಗಿ ತರಬೇತಿಯನ್ನ ಕೊಡಲಾಗ್ತದ. ಸೊ ಎಲ್ಲಿ ನೀವು ಟ್ಯಾಲೆಂಟ್ ಪರೀಕ್ಷೆಯಲ್ಲಿ ಭಾಗವಹಿಸಬೇಕಂತಂದ್ರೆ ಕೆಳಗೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಆ ಒಂದು ಪರೀಕ್ಷೆಯಲ್ಲಿ ಭಾಗವಹಿಸಿ ಅಂತ ಇಲ್ಲಿ ಹೇಳ್ತಾನೆ. ಇನ್ನು ಮುಂದಿನದಾಗಿ ಹೋಗೋದು ನೆಕ್ಸ್ಟ್ ಕ್ವಶನ್. ಇಂಗ್ಲಿಷ್ ವಿಷಯದ ಒಂದಷ್ಟು ಕ್ವಶನ್ 20 ಕ್ವಶನ್ಸ್ ಗಳನ್ನ ಇವತ್ತು ಡಿಸ್ಕಷನ್ ಮಾಡೋಣ್ರಿ. 20 ಕ್ವಶನ್ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಇರ್ತಾವ. ಸಾಧ್ಯ ಆದ್ರೆ ಎಲ್ಲವುಗಳನ್ನ ಏನ್ ಮಾಡ್ತಾ ಹೋಗ್ರಿ, ನೋಟ್ ಮಾಡ್ಕೊಂತ ಹೋಗ್ರಿ. ಒಂದು ಬುಕ್ ಮತ್ತು ಒಂದು ಪೆನ್ ನಿಮ್ ಸೈಡ್ ಇಟ್ಕೊಂಡ್ ಕೂತ್ಕೋರಿ. ಸೊ ಸಾಧ್ಯ ಆದ್ರೆ ಎಲ್ಲ ಕ್ವಶನ್ಸ್ ಗಳನ್ನ ನೋಟ್ ಮಾಡಿ ಅದರ ಆನ್ಸರ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಹೋದ್ರ ಮುಂಬರುವ ಪ್ರಶ್ನೆಗಳಲ್ಲಿ ನೀವು ಯಾವುದ ಅಂಕಗಳನ್ನ ನೀವು ಕಡಿತಗೊಳಿಸ ಸಾಧ್ಯ ಆಗಂಗಿಲ್ಲ. ಸೊ ಫಸ್ಟ್ ಕ್ವಶನ್ ಈ ರೀತಿ ಇದೆ ನೋಡ್ರಿ. ಇನ್ ದ ಲೈನ್ ಶಿ ವಾಸ್ ಅಮಂಗ್ ದ ಮೆಡೋ ಗ್ರಾಸ್. ಈ ಒಂದು ಕ್ವಶನ್ ಹೆಂಗದ ನೋಡ್ರಿ. ಕ್ವಶನ್ ಅಲ್ಲಿ ಯಾವುದೋ ಒಂದು ವರ್ಡ್ ಮಿಸ್ ಮಾಡಿದಾರ. ಸೊ ಯಾವ ವರ್ಡ್ ಮಿಸ್ ಮಾಡಿದಾರ? ಮೇ ಬಿ ನನಗ ಅನಿಸ್ತದ ಇಲ್ಲಿ ವರ್ಬ್ ಮಿಸ್ ಆಗ್ಯದ. ವರ್ಬ್, ಕ್ರಿಯಾಪದವನ್ನ ಅಲ್ಲಿ ಫಿಲ್ ಮಾಡ್ರಿ ಅಂತ ಹೇಳಿದಾರೆ. ವರ್ಬ್, ಕ್ರಿಯಾಪದ. ನಿಮಗೂ ಪಾರ್ಟ್ಸ್ ಆಫ್ ಸ್ಪೀಚ್ ನಿಮ್ಗೆ ಆಲ್ರೆಡಿ ಗುರುತಾವ. ದೇರ್ ಆರ್ 8 ಪಾರ್ಟ್ಸ್ ಆಫ್ ಸ್ಪೀಚ್ ಇನ್ ದಿ ಇಂಗ್ಲಿಷ್. ಫಸ್ಟ್ ಒನ್ ನೌನ್, ಪ್ರನೌನ್, ವರ್ಬ್, adverb, adjective, preposition, conjunction, interjection. These are the 8 parts of speech in English. ಈ ಎಲ್ಲ 8 parts of speech ಒಳಗೆ ನಿಮ್ಗೆಲ್ಲ ಆಲ್ರೆಡಿ ಗುರ್ತದ. ಸೊ ಇಲ್ಲಿ ಏನ್ ಹೇಳಿದಾರ, ಆ ಲೈನ್ ಅನ್ನ ಓದ್ರಿ. She was among the meadow grass. ಆ ಒಂದು ಸೆಂಟೆನ್ಸ್, ಯಾವ್ದೋ ಒಂದು ಸೆಂಟೆನ್ಸ್ ಫಾರ್ಮ್ ಆಗ್ಬೇಕಂತಂದ್ರ ಅಲ್ಲಿ ಫಸ್ಟ್ ಕ್ರಿಯಾಪದ ಇರಬೇಕು. ಕ್ರಿಯಾಪದದ ಮೇಲೆ ಒಂದೆಲ್ಲ ಸೆಂಟೆನ್ಸ್ ಗಳು ಸ್ಟ್ಯಾಂಡ್ ಆಗಿರ್ತಾವ. ಸೊ ಅಲ್ಲಿ ಯಾವ ಕ್ರಿಯಾಪದ ಮಿಸ್ ಆಗ್ಯದ ಅನ್ನೋದನ್ನ ನೀವು ಹೇಳ್ಬಹುದು ಇಲ್ಲಿ. She was among the meadow grass. ಆಪ್ಷನ್ ಎ ಅದ ವಾಕ್ಸ್ ಅದ, ಆಪ್ಷನ್ ಬಿ ಅಮಂಗ್ ಅದ, ಆಪ್ಷನ್ ಸಿ ಮೆಡೋ ಅದ, ಆಪ್ಷನ್ ಡಿ ಗ್ರಾಸ್ ಅದ. ಈ ಎಲ್ಲಾ 3 ಆಪ್ಷನ್ಸ್ 4 ಆಪ್ಷನ್ಸ್ ಗಳು ನೋಡ್ತಾ ಹೋದ್ರೆ ಅಮಂಗು, ಮೆಡೋ, ಗ್ರಾಸ್, ದೀಸ್ ಆರ್ ದಿ ವರ್ಬ್ಸ್ ಆಗೋದಿಲ್ಲ. ಸೊ ಆದ್ದರಿಂದ ಫಸ್ಟ್ ಕ್ವಶನ್ ವಿಲ್ ಬಿ ವಾಕ್ಸ್ ಅನ್ನೋದು ವರ್ಬ್ ಆಗ್ತದ. ಅದರಿಂದ ಫಸ್ಟ್ ಆಪ್ಷನ್ ಎ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ದ ಸನ್ ಡ್ಯಾಶ್ ಇನ್ ದ ಈಸ್ಟ್. ಬಹಳ ಸರಳವಾದಂತ ಪ್ರಶ್ನೆ. ಸಾಧ್ಯ ಆದ್ರೆ ಎಲ್ಲ ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ ಗೊತ್ತಿದ್ದ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ತಿಳಿಸ್ಬೇಕಾ ನಮಗ. ಸೆಕೆಂಡ್ ಕ್ವಶನ್ ಈ ರೀತಿ ಇದೆ ನೋಡ್ರಿ. ದ ಸನ್ ಡ್ಯಾಶ್ ಇನ್ ದ ಈಸ್ಟ್. ಆಪ್ಷನ್ ಎ ರೈಸ್ ಅದ, ಆಪ್ಷನ್ ಬಿ ರೈಸಸ್ ಅದ, ಆಪ್ಷನ್ ಸಿ ರೋಸ್ ಅದ, ಆಪ್ಷನ್ ಡಿ ರೈಸಿಂಗ್ ಅದ. ರೋಸ್ ಅಂತ ಆಗುದಿಲ್ಲ, ಬಿಟ್ಬಿಡ್ರಿ. ರೈಸಿಂಗ್ ಆಗೋದಿಲ್ಲ, ಕಂಟಿನ್ಯೂಸ್ ಫಾರ್ಮ್ ಆಗ್ತದ. ಸೊ ರೈಸ್ ಅದ, ರೈಸಸ್ ಅದ. ಸೊ ಸನ್ ಅನ್ನೋದು ಒಂದು ಯುನಿಕ್ ಆಬ್ಜೆಕ್ಟ್ ಆಗಿದ್ದರಿಂದ ಯುನಿಕ್ ಆಬ್ಜೆಕ್ಟ್ ಗಳ ಮುಂದೆ ನಾವು ಫ್ಲೂರಲ್ ಅನ್ನ ಬಳಸ್ತೀವಿ. ಫ್ಲೂರಲ್ ಆಗ್ತದ. ರೈಸಸ್ ಯಾವ್ದದ? ರೈಸ್ ಅದ, ರೈಸಸ್ ಅದ. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ದ ಸನ್ ರೈಸಸ್ ಇನ್ ದ ಈಸ್ಟ್. ಸೂರ್ಯನು ಪೂರ್ವ ದಿಕ್ಕಿನಲ್ಲಿ ಉದಯಿಸ್ತಾನ ಅಂತ ಹೇಳಿ ನಾವು ಹೇಳ್ತೇವೆ. ದ ನೆಕ್ಸ್ಟ್ ಕ್ವಶನ್ ವಿಲ್ ಬಿ ವಿಚ್ ಸೆಂಟೆನ್ಸ್ ಈಸ್ ಕರೆಕ್ಟ್. ಯಾವ ಒಂದು ಸೆಂಟೆನ್ಸ್ ಇಲ್ಲಿ ಕೊಟ್ಟಂತ 4 ಆಪ್ಷನ್ ಅದಾವ. ಆ 4 ಆಪ್ಷನ್ ಅಲ್ಲಿ ಯಾವ ಆಪ್ಷನ್ ಸೆಂಟೆನ್ಸ್ ಕರೆಕ್ಟ್ ಆಗ್ಯದ ಅಂತ ಹೇಳಿ ನಾವ್ರ ಕೇಳಿದಾರೆ ಕ್ವಶನ್. ಶಿ ಕ್ಯಾನ್ ಸಿಂಗ್ಸ್ ವೆಲ್. ಆಪ್ಷನ್ ಎ ಅದ. ಆಪ್ಷನ್ ಬಿ ಅದ ನೋಡ್ರಿ, ಶಿ ಕ್ಯಾನ್ ಸಿಂಗ್ ವೆಲ್. ಆಪ್ಷನ್ ಸಿ ಅದ, ಶಿ ಕ್ಯಾನ್ ಸ್ಯಾಂಗ್ ವೆಲ್. ಆಪ್ಷನ್ ಡಿ ಅದ, ಶಿ ಕ್ಯಾನ್ ಸಂಗ್ ವೆಲ್. ಇಲ್ಲಿ ನೋಡ್ತಾ ಹೋದ್ರೆ ಯಾವ್ದೋ ಒಂದು ಸೆಂಟೆನ್ಸ್ ಫಾರ್ಮೇಶನ್ ಮಾಡುವಲ್ಲಿ ನಾವು ಸೆಂಟೆನ್ಸ್ ಬಂದಿರ್ತದಲ್ಲ, ಅಲ್ಲಿ ಏನಾದ್ರೂ ನಾಮಪದದ ಬದಲಾಗಿ ಸರ್ವನಾಮ ಬಂದಿತ್ತು. ಲೈಕ್ ಇನ್ಸ್ಟೆಡ್ ಆಫ್ ಅ ನೌನ್ ವಿ ಆರ್ ಯೂಸ್ ದಿ ಪ್ರನೌನ್. ಪ್ರನೌನ್ ಅಲ್ಲಿ ಬಂದಿತ್ತಂತಂದ್ರ ಕ್ರಿಯಾಪದವು ಫ್ಲೂರಲ್ ಫಾರ್ಮ್ ದಲ್ಲಿ ಇರ್ತದ. ನೆನಪಿರ್ಲಿ, ಕ್ರಿಯಾಪದ ಯಾವುದು? ಬಹುವಚನದ ರೂಪದಲ್ಲಿ ಇರ್ತದ. ಸೊ ಇಲ್ಲಿ ನೋಡ್ರಿ ಕೊಟ್ಟಂತಹ ಒಂದು ಆಪ್ಷನ್ಸ್ ಗಳನ್ನ ನೋಡ್ತಾ ಹೋದ್ರ ಸಿ ಕ್ಯಾನ್ ಸಿಂಗ್ಸ್ ವೆಲ್ ಅದ, ಸಿ ಕ್ಯಾನ್ ಸಿಂಗ್ ವೆಲ್ ಅದ, ಸಿ ಕ್ಯಾನ್ ಸ್ಯಾಂಗ್ ವೆಲ್ ಅದ, ಸಿ ಕ್ಯಾನ್ ಸಂಗ್ ವೆಲ್ ಅದ. ಇವೆರಡು ಏನಾಗ್ತಾವ? ಫಾಸ್ಟ್ ಫಾರ್ಮ್ ಅದಾವ, ಬಿಟ್ಟು ಬಿಡ್ರಿ. ಆಪ್ಷನ್ ಎ ಮತ್ತು ಬಿ ಅನ್ನ ನೋಡ್ತಾ ಹೋದ್ರ ಸಿ ಕ್ಯಾನ್ ಸಿಂಗ್ಸ್ ವೆಲ್, ಅದೇ ರೀತಿ ಸಿ ಕ್ಯಾನ್ ಸಿಂಗ್ ವೆಲ್. ನಾ ಏನ್ ಹೇಳಿದ್ದೆ? ಯಾವ ಒಂದು ಸರ್ವನಾಮಗಳ ಬಂದಾಗ ಕ್ರಿಯಾಪದಗಳು ಏನಾಗ್ತಾವ? ಫ್ಲೂರಲ್ ಫಾರ್ಮ್ ದಲ್ಲಿ ಇರ್ತಾವ. ಸೊ ಆ ರೀತಿ ನೋಡ್ತಾ ಹೋದ್ರ ಶಿ ಕ್ಯಾನ್ ಸಿಂಗ್ ವೆಲ್ ಇದು ಆಪ್ಷನ್ ಕರೆಕ್ಟ್ ಅದ. ಬಟ್ ಸರ್ವನಾಮವನ್ನ ನೋಡ್ತಾ ಹೋದ್ರೆ ಇಲ್ಲಿ ಕ್ರಿಯಾಪದ ಯಾವ್ದದ? ಸಿಂಗ್ ಅದ. ಸಿಂಗ್ ಏನಾಗ್ಯದ ಅಲ್ಲಿ?
ಪ್ಲೂರಲ್ ಫಾರ್ಮ್ ಅಲ್ಲಿ ಇಲ್ಲ. ಸೊ ಅದರಿಂದ ಆಪ್ಷನ್ ಬಿ ಆಗೋದಿಲ್ಲ. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಸಿ ಕ್ಯಾನ್ ಸಿಂಗ್ಸ್ ವೆಲ್. ಓಕೆ, ನೆಕ್ಸ್ಟ್ ಕ್ವಶನ್. ಗೋಲ್ಡ್ ಈಸ್ ಡ್ಯಾಶ್ ದ್ಯಾನ್ ಸಿಲ್ವರ್. ಗೋಲ್ಡ್ ಅಂದ್ರೆ ಏನು? ಗೋಲ್ಡ್ ಚಿನ್ನ, ಬಂಗಾರ. ಓಕೆ, ಬಂಗಾರ ಏನ್ರಿ ಬಹಳ ಅಂದ್ರೆ ಬಹಳ ಚೀಪ್ ಐತ್ರೋ ಬಹಳ ಹೆವಿ ಐತ್ರೋ ರೇಟ್? ಸೊ ಹೆವಿ. ಈಗಿನ ಸಿಚುವೇಶನ್ ದಾಗ ಬಂಗಾರ ಗೋಲ್ಡ್ ರೇಟ್ ನಿಮಗೆ ಗೊತ್ತದ. ಸೊ ಇಲ್ಲಿ ನೋಡ್ರಿ, ಗೋಲ್ಡ್ ಈಸ್ ಡ್ಯಾಶ್ ದ್ಯಾನ್ ಸಿಲ್ವರ್ ಅಲ್ಲಿ ಕೊಟ್ಟಂತ ಪ್ರಶ್ನೆಯನ್ನ ನಾವು ಮೊದಲ ಅರ್ಥ ಮಾಡ್ಕೋಬೇಕು. ದ್ಯಾನ್ ಬಂದದ, ಕಂಪೇರ್ ಮಾಡಿ ಹೇಳಾಕತ್ತಾರ್ರಿ. ಸಿಲ್ವರ್ಗೂ ಮತ್ತು ಗೋಲ್ಡ್ಗೂ ಏನ್ ಮಾಡಕತ್ತಾರ? ಕಂಪ್ಯಾರಿಸನ್ ಮಾಡತ್ತಾರ, ಹೋಲಿಕೆ ಮಾಡಕತ್ತಾರ. ನಾನು ನಿಮ್ಗೆ ಈಗಾಗಲೇ ಸೆಂಟೆನ್ಸ್ ಫಾರ್ಮೇಶನ್ ಅಲ್ಲಿ ಹೇಳಿದ್ದೆ, ಇದು ಪಾಸಿಟಿವ್ ಡಿಗ್ರಿ, ಕಂಪೇರೇಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ ಬರ್ತಾವ. ಪಾಸಿಟಿವ್ ಇದ್ದಾಗ ಕಂಪೇರೇಟಿವ್, ಕಂಪೇರೇಟಿವ್ ಇದ್ದಾಗ ಸೂಪರ್ಲೇಟಿವ್. ಅದಕ್ಕೆಲ್ಲ ಒಂದು ಟ್ರಿಕ್ ಅದ. ಪಾಸಿಟಿವ್ ಡಿಗ್ರಿ ಬಿಟ್ಟು ಬಿಡ್ರಿ, ಕಂಪೇರೇಟಿವ್ ಡಿಗ್ರಿ ಬಂದಾಗ ದ್ಯಾನ್ ಎನಿ ಅದರ್ ಬರ್ತದ. ನೆಕ್ಸ್ಟ್ ಅದೇ ರೀತಿಯಲ್ಲಿ ಯಾವುದೋ ಒಂದು ವರ್ಡ್, ಇದು ಮೋರು, ನೆಕ್ಸ್ಟ್ ಟಾಲರ್. ಸೊ ಆರ್ ದಿಂದ ಏನಾಗಿರ್ತದ? ಕೊನೆ ಆಗಿರ್ತದ. ಆರ್ ದಿಂದ ಕೊನೆ ಆಗಿರ್ತವ. ನೆಕ್ಸ್ಟ್ ನಾವು ಸೂಪರ್ಲೇಟಿವ್ ಡಿಗ್ರಿ ಬಂದಾಗ ಏನ್ ನೋಡ್ತೀವಿ? ಸೂಪರ್ಲೇಟಿವ್ಸ್ ಎಸ್ ಡಿ ಬಂತಂದ್ರೆ ಇಲ್ಲಿ ದ ಅನ್ನ ನಾವು ಮೆನ್ಷನ್ ಮಾಡ್ಬೇಕ ವಿತ್ ಅದಕ್ಕ ಎಡ್ಜೆಕ್ಟ್. ಅದು ಏನಾಗದ? ನೌನಿಗೆ ನಾವೇನ್ ಮಾಡ್ಬೇಕು? ಎಸ್ ಟಿ ಫಾರ್ಮ್ ಅನ್ನ, ಇ ಎಸ್ ಟಿ ಫಾರ್ಮ್ ಅನ್ನ ಆಡ್ ಮಾಡಿ ಅದು ಏನಾಗ್ತದ? ಅಡ್ಜೆಕ್ಟಿವ್ ಆಗ್ತದ. ಅವಾಗ ಅದೇನಾಗ್ತದ? ಒಂದು ಸೂಪರ್ಲೇಟಿವ್ ಡಿಗ್ರಿ ಆಗ್ತದ. ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ನಾವು ನೋಡ್ಬೇಕಾಗಿದ್ದು ದ ನೋಡ್ಬೇಕಾ, ಮತ್ತೆ ಇ ಎಸ್ ಟಿ ಫಾರ್ಮ್ ನೋಡ್ಬೇಕಾ. ಇ ಎಸ್ ಟಿ ಫಾರ್ಮ್ ಅದು ನೌನ್ ಇದ್ದಿದ್ದು ಏನಾಗ್ತದ? ಅಡ್ಜೆಕ್ಟಿವ್ ಆಗಿ ಕನ್ವರ್ಟ್ ಆಗ್ತದ. ಸೊ ಕಂಪೇರೇಟಿವ್ ಡಿಗ್ರಿಲಿ ಏನ್ ಹೇಳಿದಾರ? ದ್ಯಾನ್ ಕೊಟ್ಟಾರ. ದ್ಯಾನ್ ಅದನ್ನ ಕಂಪೇರೇಟಿವ್ ಡಿಗ್ರಿ ಅದ. ಗೋಲ್ಡ್ ಈಸ್ ಡ್ಯಾಶ್ ದ್ಯಾನ್ ಸಿಲ್ವರ್. ಪ್ರೀಶಿಯಸ್ ದ್ಯಾನ್ ಸಿಲ್ವರ್ ಆಗ್ತದನ? ಇಲ್ಲ. ಮೋರ್ ಪ್ರೀಶಿಯಸ್, ಮೋಸ್ಟ್ ಪ್ರೀಶಿಯಸ್, ವೆರಿ ಪ್ರೀಶಿಯಸ್. ವೆರಿ ಪ್ರೀಶಿಯಸ್ ಆಗುದಿಲ್ಲ. ಇಲ್ಲಿ ಕೇಳಿದಾರ ನೋಡ್ರಿ, ಮೋರ್ ಪ್ರೀಶಿಯಸ್ ಅದ. ಸೊ ಅದೇ ರೀತಿ ಮೋಸ್ಟ್ ಪ್ರೀಸಿಯಸ್ ಅದ. ನಾನೇನ್ ಹೇಳಿದ್ದೆ? ಮೋಸ್ಟ್ ಪ್ರೀಸಿಯಸ್ ಬರ್ತದೆ ಎಲ್ಲಿ? ಸೂಪರ್ಲೇಟಿವ್ ಡಿಗ್ರಿಯಲ್ಲಿ, ಸೂಪರ್ಲೇಟಿವ್ ಅಲ್ಲಿ. ಸೂಪರ್ಲೇಟಿವ್ ಒಳಗೆ ಏನ್ ಹೇಳಿದ್ದೆ ನಾನು? ಎಸ್ ಟಿ ಫಾರ್ಮ್ ಬರ್ತದ, ಎಸ್ ಟಿ ಫಾರ್ಮ್ ಬರ್ತದ ಅಂತ ಹೇಳಿದ್ದೆ. ಅದೇ ರೀತಿ ನಾವು ಕಂಪೇರೇಟಿವ್ ಡಿಗ್ರಿಯಲ್ಲಿ ಏನ್ ಹೇಳಿದ್ದೆ? ಇ ಆಫ್ ಆರ್, ಇ ಅಥವಾ ಆರ್, ಆರ್ ಫಾರ್ಮ್ ಬರ್ತದ ಅಂತ ಹೇಳಿದ್ದೆ. ಅದರಿಂದ ಆಪ್ಷನ್ ಬಿ ಕರೆಕ್ಟ್ ಆಗ್ತದ. ಮೋರ್ ಪ್ರೀಶಿಯಸ್ ದ್ಯಾನ್ ಸಿಲ್ವರ್. ಗೋಲ್ಡ್ ಈಸ್ ಮೋರ್ ಪ್ರೀಶಿಯಸ್. Gold is more precious than silver. Okay, next question. He studied hard dash he passed the exam. ಅವನು ಕಠಿಣವಾಗಿ ಅಥವಾ ಬಹಳ ಒಂದು ಏನು ಎಕ್ಸಾಮ್ ಅಲ್ಲಿ ಪರಿಶ್ರಮ ಪಟ್ಟು ಓದಿದ್ದೇ ಆದ್ರ ಅವ ಏನಾಗ್ತಾನ? ಉತ್ತೀರ್ಣನಾಗ್ತಾನ ಅಂತೆಲ್ಲ ಹೇಳಾಕತ್ತಾರ. ಅಲ್ಲಿ ಏನದ? ಮಿಸ್ ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟಾರ. ಹಿ ಸ್ಟಡೀಡ್ ಡ್ಯಾಶ್ ಹಿ ಪಾಸ್ಡ್ ದ ಎಕ್ಸಾಮ್. ಹಿ ಸ್ಟಡೀಡ್ ಹಾರ್ಡ್, ಹಿ ಪಾಸ್ಡ್ ದ ಎಕ್ಸಾಮ್. ಏನು? ಬಿಕಾಸ್ ಆಗ್ತದನ? ಇಲ್ಲ. ಬಟ್ ಆಗ್ತದ? ಇಲ್ಲ. ಆಲ್ದೋ? ಇಲ್ಲ. ಆಪ್ಷನ್ ಸಿ ಸೊ ಆಗ್ತದ. ಸೊ he studied hard, so he passed the exam. ಅವನು ಏನ್ ಮಾಡಿದ್ದ? ಪರಿಶ್ರಮ ಪಟ್ಟು ಓದಿದ್ದ, ಆದ್ದರಿಂದ ಅವನು ಎಕ್ಸಾಮ್ ಅಲ್ಲಿ ಪಾಸ್ ಆದ, ಉತ್ತೀರ್ಣನಾದ ಅಂತ ಹೇಳಿ ನಾವ ನೋಡ್ತೀವಿ. ಸಾಧ್ಯ ಆದ್ರೆ ಎಲ್ಲ ಕ್ವಶನ್ಸ್ ಗಳನ್ನ ಮತ್ತೆ ಅದಕ್ಕಿರುವ ಆನ್ಸರ್ಸ್ ಗಳನ್ನ ನೋಟ್ ಮಾಡ್ತಾ ಹೋಗ್ರಿ. 6th ಕ್ವಶನ್ ಹೀಗಿದೆ ನೋಡ್ರಿ. ಐಡೆಂಟಿಫೈ ದಿ ಜೆಂಡರ್ ಆಫ್ ವರ್ಡ್ ಬುಕ್. ಬುಕ್ ಅನ್ನೋ ಒಂದು ವರ್ಡ್ ದ ಜೆಂಡರ್ ಐಡೆಂಟಿಫೈ ಮಾಡಂತ ಹೇಳಿದಾರ. ಬಹಳ ಒಂದು ಸರಳವಾದಂತ ಪ್ರಶ್ನೆ. ಐಡೆಂಟಿಫೈ ದಿ ಜೆಂಡರ್. ಜೆಂಡರ್ಸ್ ಬಗ್ಗೆ ಈಗಾಗಲೇ ನಿಮಗೆ ಕ್ಲಾಸ್ ಅಲ್ಲಿ ಹೇಳಿದೆ ನಾ. ಫಸ್ಟ್ ಒನ್ ಬರ್ತದ ಮಸ್ಕಲೈನ್ ಜೆಂಡರ್, ಮಸ್ಕಲೈನ್ ಜೆಂಡರ್, ಫೆಮಿನೈನ್, ನೀಟರ್, ಕಾಮನ್. ಈ ಎಲ್ಲವನ್ನ ನೋಡ್ತಾ ಹೋಗ. ಮಸ್ಕಲೈನ್ ಬಂದ ಅಂತಂದ್ರೆ ಎಲ್ಲಿ ಅದು? ನೆಕ್ಸ್ಟ್
ಇಲ್ಲಿ ನೋಡ್ತಾ ಹೋಗ್ರಿ, ಮಸ್ಕಲೈನ್ ಜೆಂಡರ್ ಏನದ, ಮಸ್ಕಲೈನ್ ಅನ್ನೋದು ಒಂದು ಪುಲ್ಲಿಂಗ, ಗಂಡು ಎಂಬ ಅರ್ಥವನ್ನ ಕೊಡುವಂತ ಮನುಷ್ಯನ ವ್ಯಕ್ತಿನಾಗ್ಲಿ ಪ್ರಾಣಿಗಳಾಗ್ಲಿ ಅವಿಗೆ ನಾವು ಮಸ್ಕಲೈನ್ ಜೆಂಡರ್ ಅಂತ ಕರಿತೀವಿ. ಫೆಮಿನೈನ್ ಜೆಂಡರ್ ಅದರ ಅಪೋಸಿಟ್, ಹೆಣ್ಣು ಎಂಬ ಅರ್ಥವನ್ನು ಕೊಡುವಂತ ವ್ಯಕ್ತಿಗಳು ಪ್ರಾಣಿಗಳು ಇವುಗಳಿಗೆ ನಾವೇನಂತ ಕರಿತೀವಿ, ಫೆಮಿನೈನ್ ಜೆಂಡರ್ಸ್. ಅದೇ ರೀತಿ ನೀಟರ್ ಜೆಂಡರ್ಸ್ ಮೀನ್ಸ್ ಇದು ನಿರ್ಜೀವ ವಸ್ತುಗಳನ್ನ ಹೇಳ್ಕೊಡ್ತದ, ಜೀವ ಇಲ್ಲದ ವಸ್ತುಗಳನ್ನ ಇದು ಹೇಳ್ಕೊಡ್ತದ, ನೀಟರ್ ಜೆಂಡರ್. ಅದೇ ರೀತಿ ಕಾಮನ್ ಜೆಂಡರ್, ಕಾಮನ್ ಜೆಂಡರ್ ಮೀನ್ಸ್ ಇಲ್ಲಿ ಐದರ್ ಅಲ್ಲಿ ಏನಿರ್ತಾರ, ಬಾಯ್ ಇರ್ತಾನ, ಗರ್ಲ್ ಇರ್ತಾರ. ಸೊ ಪೇರೆಂಟ್ಸ್, ಲೈಕ್ ಇಲ್ಲಿ ಪೇರೆಂಟ್ಸ್ ಅಂದ್ರೆ ಪಾಲಕರು, ಅಲ್ಲಿ ಯಾರು ಬಂದ್ರು, ತಂದೆನೂ ಬಂದ ತಾಯಿನೂ ಬಂದ. ಅದೇ ರೀತಿ ಸಿಂಗರ್, ಸಿಂಗರ್ ಅಂತಂದ್ರೆ ಅಲ್ಲಿ ಕ್ಯಾಶುವಲ್ ಆಗಿ ನಾವು ಹಾಡುಗಾರರಾಗ್ಲಿ ಹಾಡುಗಾರ್ತಿಗೆ ಆಗ್ಲಿ ಆಸ್ ಎ ಸಿಂಗರ್ ಅಂತ ಕರಿತೀವಿ. ಓಕೆ, ಸೊ ಈ ರೀತಿ ಕಾಮನ್ ಜೆಂಡರ್ಸ್ ಅಂತ ನೋಡ್ತೀವಿ. ಮಸ್ಕಲೈನ್ ಜೆಂಡರ್ ಬಂದ್ರೆ ಬಾಯ್, ಫಾದರ್, ದಿಸ್ ಇಸ್ ದ ಎಕ್ಸಾಂಪಲ್ಸ್. ಫೆಮಿನೈನ್ ಬಂದ್ರೆ ಗರ್ಲ್, ಮದರ್, ದೀಸ್ ಆರ್ ದ ಎಕ್ಸಾಂಪಲ್ಸ್. ನೀಟರ್ ಬಂದ್ರೆ ಇಲ್ಲಿ ಬುಕ್, ಪೆನ್, ಟೇಬಲ್, ಅವಾಗ ಏನಿರ್ಬಾರ್ದ, ಲಿವಿಂಗ್ ಬೀಯಿಂಗ್ಸ್ ಇರಬಾರ್ದ. ಸೊ ದಾಟ್ಸ್ ಕಾಮನ್ ಜೆಂಡರ್ ಬಂದ್ರ ಪೇರೆಂಟ್ಸ್, ಸಿಂಗರು, ಇಲ್ಲೆಲ್ಲ ಏನಿರ್ತದ ಐದರ್ ಇಬ್ರು ಇರ್ತಾರ, ಇಲ್ಲಿ ಗಂಡು ಇರ್ತಾನ, ಹೆಣ್ಣು ಇರ್ತ. ಸೊ ಪೇರೆಂಟ್ಸ್, ಪಾಲಕರು ಬಂದ್ರು. ಪಾಲಕರು ಅಂದ್ರೆ ಯಾರು, ಅದ್ರಲ್ಲಿ ತಂದೆನೂ ಬರ್ತಾನ, ತಾಯಿನೂ ಬರ್ತಾನ. ಸಿಂಗರ್ ಅಂದ್ರೆ ಇಬ್ರು ಬರ್ತಾರ, ಡ್ಯಾನ್ಸರು. ಸೊ ಈ ರೀತಿ ಎಲ್ಲ ಎಕ್ಸಾಂಪಲ್ಸ್ ಕಾಮನ್ ಜೆಂಡರ್ಸ್ ಗೆ ಆಗ್ತಾರ. ಅವ್ರು ಕೇಳಿದಾರ ಏನ್ರಿ, ಬುಕ್ ಅನ್ನೋ ವರ್ಡ್ ಯಾವ ಒಂದು ಜೆಂಡರ್ ಗೆ ಎಕ್ಸಾಂಪಲ್ ಆಗ್ತದ ಅಂತ ಹೇಳಿ ಕೇಳಿದಾರ. ಬುಕ್ ಅನ್ನೋ ವರ್ಡ್ ಯಾವ, ಇಲ್ಲಿ ನೀವು ಕ್ಲಾರಿಫೈ ಮಾಡಿದೆ ನಾನು, ನೀಟರ್ ಜೆಂಡರ್ ಏನಾಗ್ತದ, ಬುಕ್, ಯಾಕಂತಂದ್ರೆ ನಿರ್ಜೀವ ವಸ್ತು. ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್, 7th ಕ್ವಶನ್ ನೋಡ್ರಿ. ಚೂಸ್ ದ ಕರೆಕ್ಟ್ ಸ್ಪೆಲ್ಲಿಂಗ್ ವರ್ಡ್. ಈ ಒಂದು ಕೊಟ್ಟಂತಹ 4 ಆಪ್ಷನ್ ಗಳಲ್ಲಿ ಯಾವ ಒಂದು ವರ್ಡ್ ಕರೆಕ್ಟ್ ಸ್ಪೆಲ್ಲಿಂಗ್ ಅನ್ನ ಹೊಂದದ, ಕರೆಕ್ಟ್ ಸ್ಪೆಲ್ಲಿಂಗ್ ಅನ್ನ ಹೊಂದ್ಯದ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ಯಾವ ಒಂದು ವರ್ಡ್ ನೀವು ಹೇಳ್ಬೇಕು, ನಂಗೆ ಕಮೆಂಟ್ ಮುಖಾಂತರ ಆನ್ಸರ್ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡ್ಬೋದು. ನೋಡ್ರಿ, ಚೂಸ್ ದ ಕರೆಕ್ಟ್ ಸ್ಪೆಲ್ಲಿಂಗ್ ವರ್ಡ್. ಸೆಪರೇಟ್, ಸಪರೇಟ್, ಸಪರೇಟೆ, ಸಪರೇಟ್. ಆಪ್ಷನ್ 4 ಅದಾವ, ಎ, ಬಿ, ಸಿ, ಡಿ. ನೋಡ್ತಾ ಹೋದ ಸಪರೇಟ್ ಸ್ಪೆಲ್ಲಿಂಗ್ ನೋಡ್ರಿ, SEPARATE, ಸೆಪರೇಟ್, ಸೆಪರೇಟ್. ಈ ಒಂದು ಸೆಪರೇಟ್ ಅಂತಂದ್ರೆ ಬೇರೆ ಬೇರೆ ವಿಭಾಗ ಮಾಡುವುದು. ಸೊ ಅದು ಸೆಪರೇಟ್. ಈ ಒಂದು ಕರೆಕ್ಟ್ ಆದಂತಹ ಸ್ಪೆಲ್ಲಿಂಗ್ ಇದಾಗಿದೆ, SEPARATE. ಸೊ ಈ ಒಂದು ಯಾವ ಆಪ್ಷನ್ ಅಲ್ಲಿ ಐತಿ ನೋಡ್ರಿ, ಅದ ಆಪ್ಷನ್ ಎ ಅಲ್ಲಿ ಇದಾನ, SEPERATE. ಇಲ್ಲ, ಆಪ್ಷನ್ ಬಿ SEPARATE. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಚೂಸ್ ದ ಸಿನೋನಿಮ್ ಆಫ್ ದ ವರ್ಡ್ ರ್ಯಾಪಿಡ್. ಸಿನೋನಿಮ್ ಮತ್ತು ಆಂಟೋನಿಮ್ಸ್ ಗಳ ಬಗ್ಗೆ ನಿಮಗೆ ತುಂಬಾ ಅಂದ್ರೆ ತುಂಬಾ ಕ್ಲಿಯರ್ ಆಗಿ ಕ್ಲಾಸ್ ಮಾಡಿದೇನ. ಸಿನೋನಿಮ್ ಅಂದ್ರೆ ಏನ, ಆಂಟೋನಿಮ್ ಅಂದ್ರೆ ಏನ. ಸಿನೋನಿಮ್ ಇಟ್ ಮೀನ್ಸ್ ಬಹಳ ಅಂದ್ರೆ ಬಹಳ ಕ್ಲಿಯರ್ ಐತಿ, ನೋಡ್ಕೋರಿ. ಸಿನೋನಿಮ್, ಸಿನೋನಿಮ್ಸು ಮತ್ತ ಆಂಟೋನಿಮ್ಸು. ಸಿನೋನಿಮ್ ಮೀನ್ಸ್ ಸಮಾನಾರ್ಥಕ, ಆಂಟೋನಿಮ್ ಮೀನ್ಸ್ ವಿರುದ್ಧಾರ್ಥಕ. ಸಮಾನಾರ್ಥಕ ಮತ್ತು ವಿರುದ್ಧಾರ್ಥಕ. ಸಿನೋನಿಮ್ ಸಮಾನಾರ್ಥಕ, ಆಂಟೋನಿಮು ಅದರ ಅಪೋಸಿಟ್ ವಿರುದ್ಧಾರ್ಥಕ. ಅವ್ರು ಏನ್ ಕೇಳಿದಾರ, ಚೂಸ್ ಸಿನೋನಿಮ್ ಆಫ್ ದ ವರ್ಡ್ ರ್ಯಾಪಿಡ್. ರ್ಯಾಪಿಡ್ ಅಂದ್ರೆ ಏನು, ವೇಗವಾಗಿ. ರ್ಯಾಪಿಡ್ ಮೀನ್ಸ್ ವೇಗವಾಗಿ, ವೇಗವಾಗಿ, ಬೇಗ ಬೇಗ. ಸೊ ದ್ಯಾಟ್ಸ್ ಅದರದ ಸಮಾನಾರ್ಥಕ ಕೇಳಿದಾರ, ಅವ್ರೇನ್ ವಿರುದ್ಧಾರ್ಥಕ ಕೇಳಿಲ್ಲ. ಈ ರೀತಿ ಸಿನೋನಿಮ್ ಮೇಲೆ ಆಂಟೋನಿಮ್ ಮೇಲೆ ಒಂದು ಕ್ವಶನ್ ಫಿಕ್ಸ್ ಬರ್ತದ. ಸಾಧ್ಯತೆ ಎಲ್ಲವುಗಳನ್ನ ನೋಡ್ರಿ, ಆ ಯಾವ ಸಿನೋನಿಮ್ಸ್ ಮತ್ತು ಆಂಟೋನಿಮ್ಸ್ ವರ್ಡ್ಸ್ ಅದಾವ ಎಲ್ಲವುಗಳನ್ನ ಕ್ಲಿಯರ್ ಆಗಿ ನೋಡ್ಕೊಡ್ರಿ. ಯಾಕಂದ್ರೆ ಒಂದು ಮಾರ್ಕ್ಸ್ ಫಿಕ್ಸ್ ಸಿನೋನಿಮ್ ಮತ್ತು ಆಂಟೋನಿಮ್ಸ್ ಮೇಲೆ, ಜೆಂಡರ್ಸ್ ಮೇಲೆ ಒಂದು ಮಾರ್ಕ್ಸ್ ಫಿಕ್ಸ್. ಸೊ ಆದ್ದರಿಂದ ಹೇಳ್ತಾ ಇದ್ದೀನಿ, ರ್ಯಾಪಿಡ್ ಅದ, ರ್ಯಾಪಿಡ್ ಅಂದ್ರೆ ವೇಗವಾಗಿ, ವೇಗ. ಅದರ ಸಮಾನಾರ್ಥಕ ಕೇಳಿದಾರೆ ಇಲ್ಲಿ, ಅದರ ಏನು ವಿರುದ್ಧಾರ್ಥಕ ಕೇಳಿಲ್ಲ. ಸೊ ಸ್ಲೋ ಅಂದ್ರೆ ಏನು, ನಿಧಾನ. ಫಾಸ್ಟ್ ಅಂದ್ರ ವೇಗ, ನಿಧಾನ. ಲೇಟ್ ಅಂತಂದ್ರ ತಡ. ವೀಕ್ ಅಂತಂದ್ರ ಇದು ಏನು, ಅದು ವೀಕ್ನೆಸ್ ಬಂದಿರ್ತದ. ಸೊ ಅದು ವೇಕ್ ಆಗ್ತದ. ಆಪ್ಷನ್ ಏನದ ನೋಡ್ರಿ, ಆಪ್ಷನ್ ಎ ಸ್ಲೋ ಅದ, ಆಪ್ಷನ್ ಬಿ ಫಾಸ್ಟ್, ಆಪ್ಷನ್ ಸಿ ಲೇಟ್, ಆಪ್ಷನ್ ಡಿ ವೀಕ್ ಅದ. ರ್ಯಾಪಿಡ್ ಅಂದ್ರೆ ವೇಗ, ಅದೇ ರೀತಿ ಆಪ್ಷನ್ ಬಿ ರೈಟ್ ಆನ್ಸರ್. ರ್ಯಾಪಿಡ್, ಫಾಸ್ಟ್, ದೀಸ್ ಆರ್ ದಿ ಏನಾಗ್ತವ, ಸಿನೋನಿಮ್ಸ್ ಆಗ್ತವ. ರ್ಯಾಪಿಡ್, ಫಾಸ್ಟ್. ಓಕೆ, ನೆಕ್ಸ್ಟ್ ಕ್ವಶನ್. 9th ಕ್ವಶನ್ ಹಿಂಗದ ನೋಡ್ರಿ. ಚೂಸ್ ದ ಆಂಟೋನಿಮ್ ಆಫ್ ದ ವರ್ಡ್
ಸ್ಕೇರ್ಸ್. ಚೂಸ್ ದ ಆಂಟೋನಿಮ್ ಆಫ್ ದಿ ವರ್ಡ್ ಸ್ಕೇರ್ಸ್. ಸ್ಕೇರ್ಸ್ ಮೀನ್ಸ್ ಸ್ಕೇರ್ಸ್ ಅಂತಂದ್ರೆ ಏನ್ರಿ? ಬಿಕ್ಕಟ್ಟು, ಬಿಕ್ಕಟ್ಟಿನಲ್ಲಿ ಸಿಲುಕಿಕೊಳ್ಳುವುದು. ಸ್ಕೇರ್ಸ್ ಅಂತಂದ್ರೆ ಬಿಕ್ಕಟ್ಟಿನಲ್ಲಿ ಸಿಲುಕಿಕೊಳ್ಳುವುದು. ಚೂಸ್ ದ ಆಂಟೋನಿಮ್ ಆಫ್ ದಿ ವರ್ಡ್. ಇಲ್ಲಿ ಏನ್ ಕೇಳಿದಾರ? ಆಂಟೋನಿಮ್ ಕೇಳಿದಾರ, ಏನ್ ಕೇಳಿಲ್ಲ? ಸಿನೋನಿಮ್ ಕೇಳಿ. ಆಂಟೋನಿಮ್ ಮೀನ್ಸ್ ವಿರುದ್ಧಾರ್ಥಕ. ನೆನಪಿರ್ಲಿ, ಆಂಟೋನಿಮ್ ಸಿನೋನಿಮ್ ಕನ್ಫ್ಯೂಷನ್ ಆಗಕ್ ಹೋಗ್ಬೇಡ್ರಿ. ಓಕೆ, ಸಿನೋನಿಮ್ ಬಹಳ ಈಸಿ ಐತಿ ನೋಡಪ್ಪ. ಸಿನೋನಿಮ್ ತಿಳ್ಕೊಂಡ್ಬಿಡಿ. ಸಿನೋನಿಮ್ ಅಂದ್ರೆ ಸಮಾನಾರ್ಥಕ. ಸಿನೋನಿಮ್ ಆಂಟೋನಿಮ್ ಹತ್ರ ಅಪೋಸಿಟ್ ಇರ್ತದ ಅಂತ ತಿಳ್ಕೊಂಡ್ಬಿಡ್ಬೇಕು. ಓಕೆ, ನೋಡ್ರಿ ಇಲ್ಲಿ ಕೇಳಿದಾರ ಸ್ಕೇರ್ಸ್. ಈ ತರ ಒಂದು ಏನಾಗ್ತದ? ಇದು ಆಂಟೋನಿಮ್ ಕೇಳಿದಾರ, ವಿರುದ್ಧಾರ್ಥಕ ಕೇಳಿದಾರ. ರೇರ್ ಆಗ್ತದನ? ಇಲ್ಲ. ಪ್ಲೆಂಟಿಫುಲ್, ಫ್ಯೂ, ಲಿಟಲ್. ರೇರ್ ಅಂತಂದ್ರೆ ಬಹಳ ಒಂದು ಅದೇನು ಸಿಗಲಾರ್ದಂತದ್ದು. ಪ್ಲೆಂಟಿಫುಲ್ ಅಂತಂದ್ರೆ ಇದು ಒಂದು ಬಿಕ್ಕಟ್ಟು ಮತ್ತು ವಿರಳ. ಬಿಕ್ಕಟ್ಟು, ವಿರಳ, ವಿರಳ, ಪ್ಲೆಂಟಿಫುಲ್, ವಿರಳ. ನೆಕ್ಸ್ಟ್ ಫ್ಯೂ ಅಂತಂದ್ರ ಕಡಿಮೆ, ಲಿಟಲ್ ಅಂತಂದ್ರ ಚಿಕ್ಕ. ಓಕೆ, ಇಲ್ಲಿ ನೋಡ್ರಿ ಸ್ಕೇರ್ಸ್ ಅದ ಬಿಕ್ಕಟ್ಟು, ಅದರದ ಆಂಟೋನಿಮ್ ಏನಾಗ್ತದ ಅಂತಂದ್ರ ಆಪ್ಷನ್ ಬಿ ಪ್ಲೆಂಟಿಫುಲ್ ಆಗ್ತದ. ನೆನಪಿರ್ಲಿ, ಪ್ಲೆಂಟಿಫುಲ್. ಸ್ಕೇರ್ಸ್, ಆಂಟೋನಿಮ್ ಪ್ಲೆಂಟಿಫುಲ್. ನೆಕ್ಸ್ಟ್ ಕ್ವಶನ್, 10th one question ಹಿಂಗದ ನೋಡ್ರಿ. ವಿ ಡ್ಯಾಶ್ ಹೆಲ್ಪ್ ದ ಪೂವರ್ ಅಂಡ್ ನೀಡಿ. ನಾವೇನ್ ಮಾಡ್ಬೇಕ? ಕಡ್ಡಾಯವಾಗಿ ಬಡ ಜನರಿಗೆ ಮತ್ತು ಅವಶ್ಯಕತೆ ಇದ್ದವರಿಗೆ ಸಹಾಯವನ್ನ ಮಾಡಬೇಕು. ಅದು ಮಾನವೀಯ ಒಂದು ಗುಣಲಕ್ಷಣವನ್ನ ತೋರಿಸಿಕೊಡ್ತದ. ವಿ ಡ್ಯಾಶ್ ಹೆಲ್ಪ್ ದ ಪೂವರ್ ಅಂಡ್ ನೀಡಿ. ಕಡ್ಡಾಯವಾಗಿ ನಾವೇನ್ ಮಾಡ್ಬೇಕ? ಮಾನವ ಧರ್ಮಕ್ಕೆ ಬಂದ ಕೂಡಲೇ ಸಹಾಯ ಮನೋಭಾವನೆಯನ್ನು ನಮ್ಮಲ್ಲಿ ಬೆಳೆಸ್ಕೋಬೇಕ. ಸೊ ಏನದ ನೋಡ್ರಿ, ವಿ ಡ್ಯಾಶ್ ಹೆಲ್ಪ್ ದ ಪೂವರ್ ಅಂಡ್ ನೀಡಿ. ಪೂವರ್ ಬಡವರು, ನೀಡಿ ಅಂತಂದ್ರೆ ಅವಶ್ಯಕತೆ, ಅವಶ್ಯಕತೆ, ಅವಶ್ಯಕತೆ ಇತ್ತಂತಂದ್ರೆ ಅಲ್ಲಿ ನಾವೇನ್ ಮಾಡ್ಬೇಕ? ಕಡ್ಡಾಯವಾಗಿ ನಮ್ಮ ಹತ್ರ ಇದ್ದಷ್ಟು ನಾವೇನ್ ಮಾಡ್ಬೇಕ? ಸಹಾಯವನ್ನ ಅವ್ರಿಗೆ ಮಾಡ್ಬೇಕ ಕಡ್ಡಾಯವಾಗಿ. ಬಹಳ ಕ್ಲಿಯರ್ ಆಗಿ ನಾನು ಆನ್ಸರ್ ಹೇಳಕತ್ತೀನಿ, ನೀವು ಆಲ್ಮೋಸ್ಟ್ ಚೂಸ್ ಮಾಡಬಹುದ. ವಿ ಡ್ಯಾಶ್ ಹೆಲ್ಪ್ ದ ಪೂವರ್ ಅಂಡ್ ನೀಡಿ. ವಿ ಮಸ್ಟ್ ಹೆಲ್ಪ್. ಮಸ್ಟ್ ಮೀನ್ಸ್ ಕಡ್ಡಾಯ. ವಿ ಮಸ್ಟ್ ಹೆಲ್ಪ್ ದ ಪೂವರ್ ಅಂಡ್ ನೀಡಿ. ನಾವು ಕಡ್ಡಾಯವಾಗಿ ಬಡವರಿಗೆ ಮತ್ತು ಅವಶ್ಯಕತೆ ಇದ್ದವರಿಗೆ ಸಹಾಯವನ್ನ ಮಾಡ್ಬೇಕ. ಸಹಾಯ ಮನೋಭಾವನೆ ನಮ್ಮಲ್ಲಿ ಬೆಳೆಸ್ಕೋಬೇಕ ಅಂತ ಹೇಳಿ ನಾವು ಹೇಳ್ತೇವೆ. ನೆಕ್ಸ್ಟ್ ಕ್ವಶನ್, ಶಿ ವಾಸ್ ಅ ಡ್ರೆಸ್. ಶಿ ವಾಸ್ ಹ್ಯಾವ್ ಅ ಡ್ರೆಸ್. ಇಲ್ಲಿ ಏನದ ನೋಡ್ರಿ, ಶಿ ವಾಸ್ ಡ್ಯಾಶ್ ಡ್ರೆಸ್. ಅಲ್ಲಿ ಏನ್ ಕೇಳಿದಾರ? ಚೂಸ್ ಕರೆಕ್ಟ್ ಅಡ್ಜೆಕ್ಟಿವ್ ಫಾರ್ ದಿಸ್ ಸೆಂಟೆನ್ಸ್. ಅಡ್ಜೆಕ್ಟಿವ್ ಮೀನ್ಸ್ ಪಾರ್ಟ್ಸ್ ಆಫ್ ಸ್ಪೀಚ್ ಒಳಗೆ ನೋಡಿದ್ವಿ. ದೇರ್ ಆರ್ 8 ಪಾರ್ಟ್ಸ್ ಆಫ್ ಸ್ಪೀಚ್ ಇನ್ ಇಂಗ್ಲಿಷ್. adjective. Adjective means ನಾಮ ವಿಶೇಷಣ. It describes nouns. ನಾಮಪದಗಳನ್ನ ವಿಶೇಷವಾಗಿ ಹೇಳುವಂತ ಪದಗಳಿಗೆ ನಾವೇನಂತ ಕರಿತೇವೆ? ನಾಮ ವಿಶೇಷಣ ಅಂತ ಹೇಳಿ ಕರಿತೇವಿ. ಅಡ್ಜೆಕ್ಟಿವ್ ನಾಮ ವಿಶೇಷಣ ಕೇಳಿದಾರ. ಶಿ ವಾಸ್ ಅ ನಾಮ ವಿಶೇಷಣ ಯಾವ್ದಾಗ್ತದ? ನೈಸ್ ಆಗ್ತದನೋ, ಗುಡ್ ಆಗ್ತದನೋ, ಬ್ಯೂಟಿಫುಲ್ ಆಗ್ತದನೋ, ಬ್ಯೂಟಿ ಆಗ್ತದನೋ? ಇಲ್ಲಿ ನೋಡ್ರಿ, ಬ್ಯೂಟಿಫುಲ್. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಬ್ಯೂಟಿಫುಲ್. ಅಕ್ಕಿ ಹೊಂದಿದಾಳ ಎಂತ ಒಂದು ಬ್ಯೂಟಿಫುಲ್ ಆದಂತ ಡ್ರೆಸ್ ಅನ್ನ ಅವಳು ಹೊಂದಿದಾಳ. ಅವಳ ಹತ್ರ ಅವಳು ವಿಯರ್ ಮಾಡಿದಾಳ ಅಂತ ಹೇಳಿ ನೋಡ್ತೀವಿ. ಅದೇ ರೀತಿ ಬ್ಯೂಟಿಫುಲ್ ಒಂದೊಂದ್ ಟೈಮ್ ಏನಾಗ್ತದ? ಅದು ಅಡ್ವರ್ಬ್ ಆಗಿನೂ ಕನ್ವರ್ಟ್ ಆಗ್ತದ. ಅಲ್ಲಿ ನೀವು ನೋಡ್ಬೇಕಾ, ನೌನ್ ಅನ್ನ ಏನ್ ಮಾಡ್ಬೇಕಾ? ಫೋಕಸ್ ಮಾಡ್ಬೇಕಾ. ಅದೇ ರೀತಿ ನೀವು ವರ್ಬ್ಸ್ ಗಳನ್ನ ಅಲ್ಲಿ ಫೋಕಸ್ ಮಾಡ್ತಾ, ವರ್ಬ್ಸ್ ಬಂದ್ರೆ ಅಲ್ಲಿ ಬ್ಯೂಟಿಫುಲ್ ವರ್ಡ್ ಬಂದಿತ್ತು, ಅದು ಅಡ್ವರ್ಬ್ ಆಗ್ತದೆ. ನೌನ್ಸ್ ಬಂದಿತ್ತು ಅಂತಂದ್ರೆ ಅದೇನಾಗ್ತದ? ಅಡ್ಜೆಕ್ಟಿವ್ ಆಗ್ತದ. ಕನ್ಫ್ಯೂಷನ್ ಆಗಕ್ ಹೋಗ್ಬೇಡ್ರಿ. ಓಕೆ, ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಒಂದು ಕ್ಲಿಯರ್ ಆಗಿ ಒಂದು ಕ್ಲಾಸ್ ಮಾಡ್ತೇನೆ. ಅವಾಗ ನಾನು ಕ್ಲಿಯರೆನ್ಸ್ ಮಾಡ್ತೇನೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಹೂ ರೋಟ್ ದಿಸ್ ಪೋಯಮ್? ಚೂಸ್ ದ ಕರೆಕ್ಟ್ ಪ್ಯಾಸಿವ್ ಫ್ರಾಮ್. ಆಕ್ಟಿವ್ ಮತ್ತು ಪ್ಯಾಸಿವ್ ಫ್ರಾಮ್ ರೇರು. ಕ್ವಶನ್ಸ್ ಕೇಳಿದ್ರೇರು ಆದ್ರೂ ಬರ್ತದ ಮೇ ಬಿ ನನಗ ಅನ್ಸಿದ ಮಟ್ಟಿಗೆ.
ನೋಡ್ರಿ ಚೂಸ್ ಕರೆಕ್ಟ್ ಪ್ಯಾಸಿವ್ ಫಾರ್ಮ್ ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ಫಾರ್ಮ್ ನೋಡ್ತಾ ಹೋದ್ರ ಇಲ್ಲಿ ನೋಡ್ರಿ ಹೂ ರೋಟ್ ದಿಸ್ ಪೋಯಮ್, ಹೂ ರೋಟ್ ದಿಸ್ ಪೋಯಮ್ ಬರೀವನು ಫಸ್ಟ್. ಹೂ ರೋಟ್ ದಿಸ್ ಪೋಯಮ್ ಸಬ್ಜೆಕ್ಟ್ ಅದ, ವರ್ಬ್ ಅದ, ಆಬ್ಜೆಕ್ಟ್ ಅದ. ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ವರ್ಬ್ ಏನಾಗದ V2 ಫಾರ್ಮ್ ಎಲ್ಲ ಐತಿ. ಓಕೆ, ನಾವ್ ಏನ್ ಮಾಡ್ಬೇಕು, ಆಕ್ಟಿವ್ ಇದ್ದಿದ್ದನ್ನ ಪ್ಯಾಸಿವ್ ಫಾರ್ಮ್ ಮಾಡುವಾಗ ಫಸ್ಟ್ ಆಬ್ಜೆಕ್ಟ್ ಅನ್ನ ತರಬೇಕು, ಲಾಸ್ಟ್ ಇದ್ದಿದ್ದ ಆಬ್ಜೆಕ್ಟ್ ಅನ್ನ ಫಸ್ಟ್ ತರಬೇಕು. ಏನದ ನೋಡ್ರಿ ಆಬ್ಜೆಕ್ಟ್ ದಿಸ್ ಪೋಯಮ್ ಫಸ್ಟ್ ಬಂತ, ದಿಸ್ ಪೋಯಮ್ ಆಬ್ಜೆಕ್ಟ್ ಅನ್ನ ಫಸ್ಟ್ ಬರ್ಬೇಕು. ಆಕ್ಟಿವ್ ವಾಯ್ಸ್ ಇದ್ದಿದ್ದನ್ನ ಪ್ಯಾಸಿವ್ ಮಾಡುವಾಗ ಆಬ್ಜೆಕ್ಟ್ ಅನ್ನ ಫಸ್ಟ್ ತರಬೇಕು. ಆಬ್ಜೆಕ್ಟ್ ಯಾವ್ದದ, ದಿಸ್ ಪೋಯಮ್. ದಿಸ್ ಪೋಯಮ್ ಆದ್ಮೇಲೆ ಏನ್ ಬರ್ಬೇಕು, ದಿಸ್ ಪೋಯಮ್ ವಿ ಆರ್ ಟೇಕಿಂಗ್ ಅಂಡ್. ಇಲ್ಲಿ ನೋಡಿ ಏನ್ ಟೇಕ್ ಮಾಡ್ಬೇಕ, ನಾವು ಯಾವ್ದೋ ಒಂದು ಪ್ಯಾಸಿವ್ ಫಾರ್ಮ್ ಮಾಡುವಾಗ ಅದನ್ನ ಪಾಸ್ಟ್ ಅಲ್ಲಿ ಹೇಳ್ಬೇಕಾಗ್ತದ. ನೆಕ್ಸ್ಟ್ ವಿ ಆರ್ ಯೂಸ್ ದಿ ವಾಸ್, ಯಾಕಂತಂದ್ರೆ ಅದನ್ನ ಪಾಸ್ಟ್ ಅಲ್ಲಿ ಹೇಳ್ಬೇಕ. ಓಕೆ, ದಿಸ್ ಪೋಯಮ್ ವಾಸ್ ಇಲ್ಲಿ ಏನದ ರೋಟ್ ಅದ, ಅದನ್ನ ಏನ್ ಮಾಡ್ಬೇಕ V3 ಮಾಡಿ ಬಿಡ್ಬೇಕ. ರೋಟ್ ಮೀನ್ಸ್ ರೋಟ್ ಏನಾಗ್ತದ, ರೈಟ್ ರೋಟ್ ರಿಟರ್ನ್, ರೈಟ್ ರೋಟ್ ರಿಟರ್ನ್ ಆಗ್ತದ. ದಿಸ್ ಪೋಯಮ್ ವಾಸ್ ರಿಟರ್ನ್. ನೆಕ್ಸ್ಟ್ ಏನ್ ಯೂಸ್ ಮಾಡ್ಬೇಕ, ಬೈ. ದಿಸ್ ಪೋಯಮ್ ವಾಸ್ ರಿಟರ್ನ್ ಬೈ ಹೂ. ಹೂ ಅದ ಯಾರಿಗೆ, ಹೂ ಇದ್ದಿದ್ದು ನಾವ್ ಅದನ್ನ ಯಾರಿಂದ ಬರೆಯಲ್ಪಟ್ಟಿತ್ತು ಅನ್ನೋದನ್ನ ನಾವ್ ಹೇಳ್ಬೇಕು. ಅವ್ರೇನ್ ಹೇಳಿದಾರ, ದಿಸ್ ಪೋಯಮ್, ಹೂ ರೋಟ್ ದಿಸ್ ಪೋಯಮ್, ಈ ಒಂದು ಪದ್ಯವನ್ನ ಯಾರು ಬರ್ದಿರ ಅಂತ ಹೇಳಿದಾರ. ನಾವೇನ್ ಹೇಳ್ಬೇಕಾ, ಆ ಪದ್ಯ ಯಾರಿಂದ ಬರೆಯಲ್ಪಟ್ಟಿತ್ತು. ಯಾರಿಂದ, ಯಾರಿಂದ ಅನ್ನಕ್ ನೀವ್ ಏನಂತೀರಿ ಇಂಗ್ಲಿಷ್ ಒಳಗ, ಹೂಮ್ ಅಂತೀರಿ, WHOM ಹೂಮ್. ಮುಂದ ಕ್ವಶನ್ ಮಾರ್ಕ್. This poem was written by whom? ಆಪ್ಷನ್ ಅಲ್ಲಿ ಯಾವ್ದದ ನೋಡ್ರಿ, ಆಪ್ಷನ್ ಸಿ is the right answer. This poem was written by whom? Okay, next 13 question ನೋಡ್ರಿ. This is the boy dash father is a doctor. ಅವ ಒಬ್ಬ ಬಾಯ್ ಅದನ, ಯಾರ ಅವನ ತಂದೆ, ಯಾರದ್ದು, ಹೌದಾ, ಆ ಮಗು ಯಾರದ್ದು, ಆ ಮಗು ಯಾರ್ದ ಇದ ಹುಡುಗ ಅಂತ ಇಲ್ಲಿ ಅವ್ರ ತಂದೆ ಯಾರ್ದ ಐತಿ ಅಂತ ಕೇಳಿದಾರ. ಸೊ ಆಪ್ಷನ್ ವಿಚ್ ಅಂದ್ರೆ ಯಾವುದು, ಹೂಸ್ ಅಂದ್ರೆ ಯಾರದು, ಆಪ್ಷನ್ ಹೂ, ಹೂಮ್ ಅಂತಂದ್ರೆ ಯಾರಿಂದ, ಆಪ್ಷನ್ ಡಿ ಹೂ ಬರ್ತದ. ಅದಕ್ಕಾಗಿ ಆಪ್ಷನ್ ಬಿ ಹೂಸ್. ದಿಸ್ ಈಸ್ ದ ಬಾಯ್ ಹೂಸ್ ಫಾದರ್ ಈಸ್ ದ ಡಾಕ್ಟರ್. ಒಬ್ಬ ಹುಡುಗ ಅದಾನ, ಅವನ ತಂದೆ ಡಾಕ್ಟರ್ ಅದಾನ, ಹೌದಾ. ಓಕೆ, ಯಾರ್ದದ ಅಂತ ಕೇಳತ್ತಾರ. Whose? Option B is the right answer. Next question. 14th question ನೋಡ್ರಿ. I don't know dash he said. ನನಗ್ ಗೊತ್ತಿಲ್ಲ ಡ್ಯಾಶ್ ಅವ ಏನ್ ಹೇಳಿದಂತ. ನಾಳೆ ಆನ್ಸರ್ ಹೇಳ್ಬಿಟ್ಟೆ ನಿಮಗೆ. ಏನ್ ಹೇಳಿದಂತ, ಏನು, ಏನು ಅನ್ನಕ್ ಏನಂತೀರಿ ನೀವು WH ಕ್ವಶನ್ಸ್ ಅಲ್ಲಿ. ಐ ಡೋಂಟ್ ನೋ ನನಗೆ ಗೊತ್ತಿಲ್ಲ ಅವನು ಏನು ಹೇಳಿದಂತ. ಸೇಡ್, ಸೇ ಅಂದ್ರೆ ಹೇಳು, ಇದ್ರ ಪಾಸ್ಟ್ ಸೆಡ್, ಹೌದಾ. ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ ಅಂತ ಕ್ಯಾಶುವಲ್ ಆಗಿ ಮಾತಾಡ್ತೀವಿ. ಐ ಡೋಂಟ್ ನೋ ವಾಟ್ ಹಿ ಸೇಡ್. ಆಪ್ಷನ್ ಸಿ, ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ವಾಟ್ ಹಿ ಸೇಡ್, ಐ ಡೋಂಟ್ ನೋ ವಾಟ್ ಹಿ ಸೇಡ್. ಕ್ಯಾಶುವಲ್ ಆಗಿ ನಾವು ಮಾತಾಡ್ತೀವಿ. ಐ ಡೋಂಟ್ ನೋ ವಾಟ್ ಹಿ ಸೇಡ್, ನನಗೆ ಗೊತ್ತಿಲ್ಲ, ಏನು ಏನೇನಂತ ಗೊತ್ತಿಲ್ಲ, ಅವನು ಏನು ಹೇಳಿದ ಅಂತ ಹೇಳಿ ನನಗ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾನ. ನೆಕ್ಸ್ಟ್ ಕ್ವಶನ್. Dash knowledge of English is essential for the job. ಹೌದಾ, ಇಂಗ್ಲಿಷ್ ನಾಲೆಜ್ ನಮಗ್ ಇತ್ತ ಅಂತಂದ್ರೆ ಅದು ಬಹಳ ಕಡ್ಡಾಯವಾಗಿ ಇಂಗ್ಲಿಷ್ ನಾಲೆಜ್ ಇತ್ತ ಅಂತಂದ್ರೆ ನಮಗ್ ಅದೇನಾಗ್ತದ, ಬಹಳ ಎಸೆನ್ಷಿಯಲ್ ಆಗ್ತದ. ಎಸೆನ್ಷಿಯಲ್ ಮೀನ್ಸ್ ಅದು ನಮಗ್ ಬಹಳ ಉಪಯುಕ್ತ ಆಗ್ತದ. ಸೊ ಉಪಯುಕ್ತ ನೋಡ್ರಿ, ಕ್ವಶನ್ ಅನ್ನ ನೋಡ್ತಾ ಹೋಗ್ರಿ ನೀವು. ಏನ್ ಕೊಟ್ಟಾನ, ಡ್ಯಾಶ್ ನಾಲೆಜ್ ಆಫ್ ಇಂಗ್ಲಿಷ್, ಡ್ಯಾಶ್ ನಾಲೆಜ್ ಆಫ್ ಇಂಗ್ಲಿಷ್ is essential for the job. Dash knowledge of English is essential for the job. ಏನ್ ಕೇಳಿದಾರೆ ನಾವಲ್ಲಿ, ಆರ್ಟಿಕಲ್ ಅನ್ನ ಫಿಲ್ ಮಾಡ್ಬೇಕ. ಆರ್ಟಿಕಲ್ ಅನ್ನ ನಾವು ಫಿಲ್ ಮಾಡ್ತಾ ಹೋದ್ರ ಎ ಅದ, ಆನ್ ಅದ, ದ ಅದ, ಆಪ್ಷನ್ ಡಿ ನೋ ಆರ್ಟಿಕಲ್ ಅದ. ಎ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ ನಾವ, ಆನ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ, ದ ಅನ್ನ ಎಲ್ಲಿ ಯೂಸ್ ಮಾಡ್ತೇವೆ, ಅದು ನಮಗೆ ಕ್ಲಿಯರ್ ಆಗಿ ಮೊದಲ ಗುರ್ತಿರ್ಬೇಕು. ಎ ಎಲ್ಲಿ ಯೂಸ್ ಮಾಡ್ತೇವಿ, ಬಿಫೋರ್ ಕಾನ್ಸೋನೆಂಟ್ ಸೌಂಡ್.
ಸೌಂಡ್ ಇಲ್ಲಿ ನೀವು ಮೇನ್ಲಿ ಫೋಕಸ್ ಮಾಡೋದಿರೋದು ಸೌಂಡ್ ಅಲ್ಲಿ. ಇಲ್ಲಿ ಬಿಫೋರ್ ಓವಲ್ ಸೌಂಡ್, ದ ಇದು ಸ್ಪೆಸಿಫಿಕ್ ಆರ್ ಯುನಿಕ್ ಆಬ್ಜೆಕ್ಟಿವ್. ಇಲ್ಲಿ ನಾವು ಧನ ಯೂಸ್ ಮಾಡ್ತೀವಿ. ನಿರ್ದಿಷ್ಟವಾದಂತ ವ್ಯಕ್ತಿ, ನಿರ್ದಿಷ್ಟ ಸ್ಥಳ, ನಿರ್ದಿಷ್ಟವಾದಂತ ಯಾವುದೇ ಒಂದು ನಿರ್ದಿಷ್ಟತೆ ಬಗ್ಗೆ ಹೇಳುವಾಗ ನಾವಿಲ್ಲಿ ಧನ ಯೂಸ್ ಮಾಡ್ತೇವಿ. ಎ ಅನ್ನ ಯೂಸ್ ಮಾಡ್ತೇವಿ ಕಾನ್ಸೋನೆಂಟ್ ಇದ್ದಲ್ಲಿ, ಯಾನ್ ಅನ್ನ ಓವೆಲ್ ಸೌಂಡ್ ಇದ್ದಲ್ಲಿ, ಅದೇ ರೀತಿ ದ ಅನ್ನ ನಾವು ಸ್ಪೆಸಿಫಿಕ್ ಆಗಿ ಯೂಸ್ ಮಾಡ್ತೇವಿ. ಅವ್ ನೋಡ್ತಾ ಹೋದ್ರ ಡ್ಯಾಶ್ ನಾಲೆಜ್ ಆಫ್ ಇಂಗ್ಲಿಷ್ ಇಸ್ ಎಸೆನ್ಷಿಯಲ್ ಫಾರ್ ದಿ ಜಾಬ್. ಇದು ಒಂದು ಸ್ಪೆಸಿಫಿಕ್ ಆಗಿ ಅಂತ ಇಂಗ್ಲಿಷ್ ಅದು ಸ್ಪೆಸಿಫಿಕ್ ಐತಿ. ಸೊ ಆದ್ದರಿಂದ ಆಪ್ಷನ್ ಸಿ ದ ನಾಲೆಜ್ ಆಫ್ ಇಂಗ್ಲಿಷ್. ನೀವು ಕ್ಯಾಶುವಲ್ ಆಗಿ ಅದನ್ನ ಪ್ರೊನೌನ್ಸ್ ಮಾಡೇನು ಹೇಳ್ಬಹುದು. ದ ನಾಲೆಜ್ ಆಫ್ ಇಂಗ್ಲಿಷ್ ಇಸ್ ಎಸೆನ್ಷಿಯಲ್ ಫಾರ್ ದಿ ಜಾಬ್. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಆರ್ಟಿಕಲ್ಸ್ ಮೇಲೆ ಒಂದು ಫಿಕ್ಸ್ ಕ್ವಶನ್ ಬರ್ತದ, ನೆನಪಿರ್ಲಿ. 16th ಕ್ವಶನ್ ನೋಡ್ರಿ. he was warned, he repeated the mistake. ಕೇಳಿದಾರ, ನಾವಲ್ಲಿ ಯಾವ ಒಂದು ವರ್ಡ್ ಅನ್ನ ಫಿಲ್ ಮಾಡಿರ ಆ ಒಂದು ಸೆಂಟೆನ್ಸ್ ಫಾರ್ಮೇಶನ್ ಕ್ಲಿಯರ್ ಆಗ್ತದ, ಅಂದ್ರೆ ಕಂಪ್ಲೀಟ್ ಆಗ್ತದ. ಯಾವ ಒಂದ ನೋಡ್ತಾ ಹೋದ್ರಿ, he was warned, he repeated the mistake because, although, unless, since. ಇಲ್ಲಿ ನೋಡ್ರಿ, ಬಿಕಾಸ್ ಅಂದ್ರೆ ಏಕೆಂದರೆ ಅದು ಬರುವುದಿಲ್ಲ, ಅನ್ಲೆಸ್ ಅಂತಂದ್ರೆ ಅದು ಯೂಸ್ ಇಲ್ಲದೆ ಇರೋದು, ಸಿನ್ಸ್ ಅಂತಂದ್ರೆ ಬಹಳ ದಿನಗಳ ಹಿಂದೆ. ಇಲ್ಲಿ ನೋಡ್ತಾ ಹೋದ್ರ ಆಲ್ದೋ ಆಪ್ಷನ್ ಬಿ ಏನೈತ್ ನೋಡ್ರಿ, ಆಲ್ದೋ ರೈಟ್ ಆನ್ಸರ್ ಆಗ್ತದ. ಆಲ್ದೋ ಹಿ ವಾಸ್ ವಾರ್ನ್, ಹಿ ರಿಪೀಟೆಡ್ ದ ಮಿಸ್ಟೇಕ್. ಈಗಾಗಲೇ ಅವನು ಏನ್ ಮಾಡಿದ್ದ, ಅವರಿಗೆ ವಾರ್ನಿಂಗ್ ಅನ್ನ ಮಾಡಿದ್ರು, ಅವ್ರು ಏನ್ ವಾರ್ನ್ ಮಾಡಿದ್ರು ಆ ಒಂದು ತಪ್ಪನ್ನ ಮಾಡ್ಬೇಡ ಇದೆ. ಆದ್ರೂ ಕೂಡ ಅವ ಏನ್ ಮಾಡಿದ್ದ, ಹಿ ರಿಪೀಟೆಡ್ ದ ಮಿಸ್ಟೇಕ್, ಆ ತಪ್ಪನ್ನ ಮಾಡಿಬಿಟ್ಟ, ಮತ್ತೆ ಅದನ್ನ ಮರುಕಳಿಸಿ ಬಿಟ್ಟ, ಆ ತಪ್ಪನ್ನ ಮಾಡಿದ. ಆಲ್ದೋ ಮೀನ್ಸ್ ಈಗಾಗಲೇ, ಆದರೂ ಈಗಾಗಲೇ ಅವ ಏನ್ ಮಾಡಿದ್ದ, ಆ ವಾರ್ನ್ ಮಾಡಿದ್ದ, ಅವಂಗ ಏನ್ ಮಾಡಿದ್ದ, ವಾರ್ನಿಂಗ್ ಮಾಡಿದ್ದ. ಸೊ ಅವ ಏನ್ ಮಾಡಿದ, ಆದರೂ ಕೂಡ ಮತ್ತೆ ಆ ತಪ್ಪನ್ನ ಮಾಡಿಬಿಟ್ಟ. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. Although he was warned, he repeated the mistake. Next question. Shabale was dash cow. ಬಹಳ ಒಂದು ಸರಳವಾದಂತಹ ಪ್ರಶ್ನೆ. ಶಬಲ ಅಂಡ್ ಶಬಲೆ ನಿಮಗೆ ಚಾಪ್ಟರ್ ಅದ ನೋಡ್ರಿ, ಸೆಕೆಂಡ್ ಸಮಯದ ಮೇ ಬಿ ಶಬಲ ಅಂಡ್ ಶಬಲೆ. ಸೊ ಶಬಲೆ ವಾಸ್ ಡ್ಯಾಶ್ ಕೌ ಅಂತದ. ಆರ್ಡಿನರಿ ಕವ್ವ ಅಲ್ಲ, ಆರ್ಡಿನರಿ ಕವ್ ಶಬಲೆ ಆಗೋದಿಲ್ಲ. ಹ್ಯಾವನ್ಲಿ, ಗ್ರೇಟ್, ವೆರಿ ಗುಡ್. ಗ್ರೇಟ್ ಕವ್ ಆಗೋದಿಲ್ಲ, ವೆರಿ ಗುಡ್ ಕವ್ ಆಗೋದಿಲ್ಲ. ಅಲ್ಲಿ ಏನು ಚಾಪ್ಟರ್ ಅಲ್ಲಿ ಮೆನ್ಷನ್ ಮಾಡಿದಾನೆ ಏನಂತ, ಹ್ಯಾವನ್ಲಿ, ಸ್ವರ್ಗದಿಂದ ದೇವರ ಅನುಗ್ರಹದಿಂದ ಬಂದಂತ ಒಂದು ಏನಾಗಿದ್ದಳು ಶಬಲೆ, ಏನು ನಂದಿನಿಯ, ಆಲ್ಸೋ ನೋನ್ ಆಸ್ ನಂದಿನಿ. ಇವಳು ಕಾಮಧೇನುವಿನ ಮಗಳು. ಡಾಟರ್ ಆಫ್ ಕಾಮಧೇನು. ಡಾಟರ್ ಆಫ್ ಕಾಮಧೇನುವಿನ ಮಗಳು ಯಾರಾಗಿದ್ರ, ಶಬಲೆ ಆಗಿದ್ದ. ಶಬಲೆಗೆ ಇನ್ನೊಂದು ಹೆಸರಿಂದ ಏನಂತ ಕರಿತೀರು, ನಂದಿನಿ ಅಂತಾನು ಕರಿತಿದ್ರ. ಹೀಗಾಗಿ ಆ ಒಂದು ಆಕಳು ಎಲ್ಲಿಂದ ಬಂದಿತ್ತು, ಹ್ಯಾವನ್ ದಿಂದ ಧರೆಗೆ ಇಳಿದಿತ್ತು, ಭೂಮಿಗೆ ಇಳಿದಿತ್ತು. ಹ್ಯಾವನ್ ಮೀನ್ಸ್ ಹ್ಯಾವನ್ಲಿ ಕವ್. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಶಬಲೆ ವಾಸ್ ಹ್ಯಾವನ್ಲಿ ಕವ್. ಹ್ಯಾವನ್ಲಿ ಕವ್. ಓಕೆ, ನೆಕ್ಸ್ಟ್ ಕ್ವಶನ್. The life history of person written by himself. Give one word substitute. ಇಲ್ಲಿ give one word substitute ಕೇಳಿದಾರ. The life history of person written by himself. ಯಾರು ತಮ್ಮ ಜೀವನದ ಬಗ್ಗೆ ತಾವೇ ಬರೆದುಕೊಳ್ತಾರ ಆ ಒಂದು ಪುಸ್ತಕಕ್ಕೆ ನಾವು ಅವಕ್ಕೆ ಏನಂತ ಕರಿತೀವಿ ಅಂತ ಇಲ್ಲಿ give one word ಕೊಟ್ಟಿದ್ದಾರೆ. ಬಿಬ್ಲಿಯೋಗ್ರಫಿ ಅಂತೇವ ಇಲ್ಲ, ಬಯೋಗ್ರಫಿ ಅಂತೇವ ಇಲ್ಲ, ಆಟೋಗ್ರಾಫ್ ಅಂತೇವ. ಆಟೋಗ್ರಾಫ್ ಮೀನ್ಸ್ ಆಗುದಿಲ್ಲ, ಸಿಗ್ನೇಚರ್. ಓಕೆ, ಆಟೋಬಯೋಗ್ರಫಿ. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಆತ್ಮಚರಿತ್ರೆ ಅಂತ ಹೇಳಿ ಕನ್ನಡದಲ್ಲಿ ಕರಿತೀವಿ ನಾವು. ಆತ್ಮಚರಿತ್ರೆನ ನಾವು ಯಾವ ಒಬ್ಬ ವ್ಯಕ್ತಿ ತಮ್ಮ ಸ್ವಂತದ ಬಗ್ಗೆ ತಾವೇ ಬರೆದುಕೊಳ್ಳೋದು ಆ ಒಂದು ಪುಸ್ತಕಕ್ಕೆ ನಾವು ಆತ್ಮಚರಿತ್ರೆ ಅಂತ ಹೇಳಿ ಕರಿತೇವೆ. ದ ಲೈಫ್ ಹಿಸ್ಟ್ರಿ ಆಫ್ ಪರ್ಸನ್ ರಿಟರ್ನ್ ಬೈ ಹಿಮ್ಸೆಲ್ಫ್. ತಮ್ಮ ಒಂದು ಜೀವನದ ಚರಿತ್ರೆ ತಾವೇ ಬರೆದುಕೊಳ್ಳುವುದಕ್ಕೆ ಏನಂತ ಕರಿತೇವಿ, ಆತ್ಮಚರಿತ್ರೆ ಅಂತ ಹೇಳಿ ನಾವು ಕರಿತೇವೆ. ನೆಕ್ಸ್ಟ್ ಕ್ವಶನ್. ಚೂಸ್ ದ ಕರೆಕ್ಟ್ ಫ್ಲೋರಲ್ ಆಫ್ ವರ್ಡ್ ಕ್ರಿಸಿಸ್. ಈ ಒಂದು ವರ್ಡ್ ಏನ್ ಕೇಳಿದಾರ,
ಕ್ರಿಸೀಸ್ ಅನ್ನೋ ಒಂದು ವರ್ಡ್ ದ ಪ್ಲೂರಲ್ ಫಾರ್ಮ್ ಅನ್ನ ಕೇಳಿದ್ದಾರೆ. ಯಾವ ಒಂದು ನಾಮಪದಗಳು ಎಸ್ ದಿಂದ ಕೊನೆ ಆಗ್ತಾವ ಅವುಗಳಿಗೆ ನಾವೇನ್ ಹಚ್ಬೇಕ, ಇ ಎಸ್ ಅನ್ನ ಹಚ್ಚಿ ಏನ್ ಮಾಡ್ಬೇಕ್ರಿ, ಪ್ಲೂರಲ್ ಫಾರ್ಮ್ ಅನ್ನ ಮಾಡ್ಬೇಕ. ನೋಡ್ರಿ ಆಪ್ಷನ್ ಅಲ್ಲಿ ನೋಡ್ರಿ, ಕ್ರಿಸೀಸು, ಕ್ರಿಸೀಸಸ್ಸು, ಎರಿಸಿಸಸ್ಸು, ಕ್ರಿಸೀಸು, ಕ್ರಿಸಸ್ಸು ಇವೆಲ್ಲ ಆಗೋದಿಲ್ಲ. ಆಪ್ಷನ್ ಎ ನೋಡ್ರಿ, ಕ್ರಿಸೀಸ್ ಅದ ಇ ಎಸ್ ಫಾರ್ಮ್ ಮಾಡಿದಾರ, ಫ್ಲೂರಲ್ ಆಗ್ಯದ. ಚೂಸ್ ದ ಕರೆಕ್ಟ್ ಪ್ಲೂರಲ್ ಫಾರ್ಮ್ ದಿ ಕ್ರಿಸೀಸ್, ಕ್ರಿಸೀಸ್ ದ ಕ್ರಿಸೀಸಸ್. ಓಕೆ, ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಕ್ವಶನ್ ನೋಡ್ರಿ, 20 ಲಾಸ್ಟ್ ಕ್ವಶನ್ ಇದಾಗಿರದ. ಚೂಸ್ ಆಡ್ ಒನ್ ಔಟ್. ಆಡ್ ಒನ್ ಔಟ್ ಮೀನ್ಸ್ ಗುಂಪಿಗೆ ಸೇರದ ಪದ ಅಂತ ಬರ್ತೈತಿ ಕನ್ನಡದಲ್ಲಿ. ಸೊ ಹಂಗ ಇಂಗ್ಲಿಷ್ ಒಳಗ ಇರ್ತದ. ಆಡ್ ಒನ್ ಔಟ್ ಮೀನ್ಸ್ ಗುಂಪಿಗೆ ಸೇರದನ್ನ ನಾವಲ್ಲಿ ತೆಗೆದು ಹಾಕ್ಬೇಕ, ಅದನ್ನ ಔಟ್ ಮಾಡ್ಬೇಕ. ವಾಕ್ ಅದ, ವಾಕ್ ಅಂದ್ರೆ ಏನು, ನಡೆಯುವುದು. ಸಿಟ್ ಅಂದ್ರೆ ಕುಳಿತುಕೊಳ್ಳುವುದು. ರನ್ ಅಂತಂದ್ರೆ ಓಡು. ಜಾಗ್ ಅಂತಂದ್ರೆ ಇದು ಎಕ್ಸರ್ಸೈಸ್. ಓಕೆ, ಎಕ್ಸರ್ಸೈಸ್ ಮಾಡೋದು, ಜಾಗಿಂಗ್ ಮಾಡೋದು. ಸೊ ದ್ಯಾಟ್ಸ್ ನೋಡ್ರಿ, ವಾಕ್ ನಡೆಯೋದದ, ರನ್ ಅಂದ್ರೆ ಓಡೋದದ, ಜಾಗು ಅದು ಎಕ್ಸರ್ಸೈಸ್ ಮಾಡೋದು. ದೀಸ್ ಆರ್ ದ ಯಾವ ಒಂದು ಪಾರ್ಟ್ ದಿಂದ ಅವ ಏನಾಗಿದಾವ, ಯೂಸ್ ಆಗಿದಾವ, ಅವು ಎಲ್ಲಾ ಏನ್ರಿ ಸ್ಟ್ಯಾಂಡ್ ಮಾಡ್ಕೊಂಡ ಮಾಡುವಂತಹ ವರ್ಕ್ಸ್. ಓಕೆ, ಇಲ್ಲಿ ಸಿಟ್ ಅನ್ನೋ ವರ್ಡ್ ಏನದ, ಕುಳಿತುಕೊಳ್ಳುವುದು. ಇದೇನ್ರಿ ವಿಶ್ರಾಂತಿ ಪಡೆಯುವುದು, ಸಿಟ್ ಅನ್ನೋದು. ಸೊ ಅದಕ್ಕೆ ಏನಾಗ್ತದ, ಆಪ್ಷನ್ ಬಿ ಆಡ್ ಒನ್ ಔಟ್ ಆಗ್ತದ. ವಾಕ್, ರನ್ನು, ಜಾಗ್ ಇವೆಲ್ಲ ಏನಾಗ್ತವ, ಎಟ್ ಅ ಟೈಮ್ ಒಂದೇ ಗುಂಪಿಗೆ ಸೇರ್ತಾವ. ಆದ್ರೆ ಸಿಟ್ ಅನ್ನೋದು ಕುಳಿತುಕೊಳ್ಳೋದು ಆ ಗುಂಪಿಗೆ ಸೇರುದಿಲ್ಲ. ಆದ್ದರಿಂದ ಆಪ್ಷನ್ ಬಿ ಸಿಟ್ ಅನ್ನೋದು ಈ ಒಂದು ಗುಂಪಿಗೆ ಸೇರದ ಪದ ಆಗ್ತದ. ಹೌದಾ, ಈ ಒಂದು 20 ಪ್ರಶ್ನೆಗಳ ಸರಮಾಲಿಕೆಯನ್ನ ಇವತ್ತಿನ ದಿನ ನಾವು ನೋಡಿದ್ವಿ. 20 ಪ್ರಶ್ನೆಗಳು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆಗಳಿರ್ತಾವ. ಸಾಧ್ಯ ಆದ್ರೆ ಎಲ್ಲವುಗಳನ್ನ ನೋಟ್ ಮಾಡ್ತಾ ಹೋಗ್ರಿ. ಅದೇ ರೀತಿ ಇವುಗಳನ್ನ ನೋಟ್ ಮಾಡ್ಕೊಂತ ಹೋದ್ರೆ ನಿಮಗ ಬಹಳ ಅಂದ್ರೆ ಯೂಸ್ಫುಲ್ ಆಗ್ತದ. ನೋಡ್ರಿ, ನಮ್ಮ ನವೋದಯ ಪರಿಶ್ರಮ ನವೋದಯ ತರಬೇತಿ ಟ್ಯಾಲೆಂಟ್ ಎಂಬ ಪರೀಕ್ಷೆ, ಟ್ಯಾಲೆಂಟ್ ಪರೀಕ್ಷೆಯಲ್ಲಿ ಭಾಗವಹಿಸ್ರಿ ಮತ್ತು ಅದರ ಸದುಪಯೋಗನ ಪಡ್ಕೊಡ್ರಿ ಅಂತ ಹೇಳ್ತಾ, ನಿಮ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕೆಳಗೆ ಕಾಣ್ತಿರುವಂತ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ದಿನದ ಒಂದು ಇವು 20 ಪ್ರಶ್ನೆಗಳ ಸರಮಾಲಿಕೆಯನ್ನು ಮುಗಿಸುವಂತ ಸಮಯ. ಧನ್ಯವಾದಗಳು.